ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಕರಾಗ್ರಿ ವಸತಿ ಲಕ್ಷ್ಮಿಯಿಂದ ನನ್ನ ದಿನ ಸ್ಟಾರ್ಟ್ ಮಾಡಿಕೊಂಡೆ. ನಿಮ್ಗೆ ಒಳ್ಳೇದಾಗಲಿ, ನಂಗೆ ಒಳ್ಳೇದಾಗ್ಲಪ್ಪ ಅಂತ ದೇವ್ರ ಹತ್ರ ಬೀಳ್ಕೊಂಡು ನನ್ನ ಸೂರ್ಯ ಅಲ್ಲಿದ್ದಾನೆ, ಹೋಗಿ ನೋಡೋಣ ಇರಿ, ಇಲ್ಲಿದ್ದಾನೆ. ಗುಡ್ ಮಾರ್ನಿಂಗ್ ಸೂರ್ಯ. ಅವನಿಗೊಂದು ಸಲಾಮ್ ಹೊಡೆದು ಬಂದು ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪಟ ಅಂತ ಬ್ರಷ್ ಮಾಡ್ಕೊಂಬಂದು ಬಿಸಿನೀರು, ಕೊಬ್ಬರಿ ಎಣ್ಣೆ ಎಲ್ಲ ಘಟ ಅಂತ ಒಂದು ಕಡೆಯಿಂದ ಕುಡಿದು, ಅದಾದಮೇಲೆ ಎಳ್ನೀರು, ಆಲೂವರ, ಹನಿ, ಗೋಡಂಬಿ ಇದನ್ನೆಲ್ಲ ತಿಂದು ತೇಗಿ ಒಂದು ಕಡೆಯಿಂದ ನಾನು ಎವ್ರಿ ಡೇ ವರ್ಕೌಟ್ ಇದೆಯಲ್ಲ ಅದನ್ನ ಶುರು ಹಚ್ಕೊಂಡೆ. ವರ್ಕೌಟ್ ಎಲ್ಲ ಮುಗಿಸಿ ಒಂದು 300 ಸ್ಕಿಪ್ಪಿಂಗ್ ಮಾಡಿ ಇವತ್ತೇನು ಬಾಡಿ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಬಾಳೆಹಣ್ಣಿನ ಸಿಪ್ಪೆ ಮತ್ತು ಹಾಲು, ಆಮೇಲೆ ಅನ್ನ ಮಾಡಿ ಗಂಜಿ ತೆಗ್ದಿರ್ತೀವಲ್ಲ ಆ ಗಂಜಿನ ಹೇರ್ ಮಾಸ್ಕ್ ಥರ ಯೂಸ್ ಮಾಡೋಣ ಅಂತ. ಹೇರ್ ಗ್ರೋತ್ ಚೆನ್ನಾಗಿರುತ್ತೆ, ಹೇರ್ ಸ್ಮೂತ್ ಮಾಡುತ್ತೆ ಗಂಜಿ ಬಂದುಬಿಟ್ಟು. ನಿಮಗೆ ಈ ಬಾಳೆಹಣ್ಣಿನ ಸಿಪ್ಪೆನ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ಟೈಟನ್ ಮಾಡುತ್ತೆ. ಅದಾದಮೇಲೆ ಕೊಲಾಜಿನ್ ಲೆವೆಲ್ನ ಬೂಸ್ಟ್ ಮಾಡುತ್ತೆ ನಿಮಗೆ. ಇದನ್ನು ಹಚ್ಕೊಂಡು 20 ನಿಮಿಷ ಬಿಟ್ಬಿಟ್ಟು ಪಟ ಅಂತ ಸ್ನಾನ ಮಾಡ್ಕೊಂಬಂದು ನಮ್ಮ ದೇವ್ರಿಗೆ ಒಂದು ಸಲಾಮ್ ಹೊಡೆದ್ಬಿಟ್ಟು ಅದಾದ ನಂತರ ಏನು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಹೋಗಿ ಫ್ರಿಜ್ಜಲ್ಲಿ ನೋಡಿದಾಗ ನನಗೆ ಬಾಳೆ ದಿಂಡು ಸಿಕ್ತು. ಓಕೆ, ಇವತ್ತೊಂಥರ ಬನಾನಾ ಡೇನೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ಒಂದು ಪುಟಾಣಿ ಕ್ಲಿಪ್ ಹಾಕಿದ್ದೀನಿ ನೋಡಿ. ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿ, ಅದಾದಮೇಲೆ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಬಾಳೆ ದಿಂಡನ್ನು ಅದರಲ್ಲಿ ಹಾಕಿ ಉಪ್ಪಾಕಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಮೊಸರು ಹಾಕ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ. ಟಡಾ, ಇಟ್ಸ್ ರೆಡಿ. ಓಕೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಬಾಳೆ ದಿಂಡು ಹಾಕ್ಕೊಂಡು ಊಟ ಮಾಡ್ತಿದ್ರಿ ಸ್ವರ್ಗ ಕಣ್ರಿ. ನೀವು ಟ್ರೈ ಮಾಡಿ ಒಂದ್ಸಲ. ಬಟ್ಟೆ ಹೋಗೋದು, ಸಾಯಂಕಾಲ ಕಾಫಿ ಕುಡಿದು 1 4 ಕಿಲೋಮೀಟ್ರ್ ವಾಕ್ ಮಾಡಿ ಬಂದು ಪಚಂಬಿಟ್ಟೆ. ಗುಡ್ ನೈಟ್.